ಗೈಸ್, ಕೈ ನೋಡಿ ಜ್ಯೋತಿಷಿ ಹೇಳೋರು ನೋಡಿದಿರಿ, ಮುಖ ನೋಡಿ ಜ್ಯೋತಿಷಿ ಹೇಳೋರು ನೋಡಿದಿರಿ. ಆದ್ರೆ ಇಲ್ಲೊಬ್ಬ ಗುರೂಜಿ ಅಂಡು ನೋಡಿ ಅದು ಹೆಂಗ್ ಜ್ಯೋತಿಷಿ ಹೇಳ್ತಾರೆ ಅಂತ ಗೊತ್ತಿಲ್ಲ ಗೈಸ್. ಅವರೇ ಯಾರಂತ ಗೊತ್ತಿರುತ್ತೆ ನಿಮ್ಗೆ ಈಗಾಗ್ಲೇ. ಸೊ ಅವರೇ ನಿಮ್ಮ ನೆಚ್ಚಿನ ಆರ್ಯವರ್ಧನ್ ಗುರೂಜಿ ಅವರು. ಸೊ ಈ ವಿಡಿಯೋ ಮಾಡಿರೋರು ಮೈಸೂರು ಮ್ಯಾಂಗೋ ಅವರು. ಸೊ ಬನ್ನಿ ಗೈಸ್, ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾತೆತ್ತ ಹುಡುಗಿ ತಿಗಿ ಹೊಡಿತಲೇ ಇರೋರು ಪಿಕ್ಚರ್ ಅಲ್ಲಿ ಬರ್ಬತ್ತಾಗೋಗ್ಬಿಟ್ರಿ. ಯಾರು ಗುರು ಅಂತ ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ ತಿಗ ಆಗಿರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಅದಕ್ಕೆ ತುಂಬಾ ಜನ ಹೀರೋಗಳಿಗೆ ಪ್ಯಾಂಟ್ ಏನ್ ನಿಲ್ಲಲ್ಲ 100%. ತಿಗದ ಬಗ್ಗೆನೇ ತುಂಬಾ ಮಾತಾಡ್ತೀನಿ. ಇದು ಜ್ಯೋತಿಷನೇ, ಬೇರೆ ತಪ್ಪು ತಿಳ್ಕೋಬೇಡಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನೋಡಿ, ರಜನಿಕಾಂತ್ ಅವರಿಗೆ ಅಂಡಿಲ್ಲ, ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶರು. ಏನಕ್ಕೆ ಅಂದ್ರೆ ಎಷ್ಟು ಹಣ್ಣು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಹೌದಾ? ನಂಗೆ ಕೈ ನೋಡಿ ಜ್ಯೋತಿಷ್ಯ ಹೇಳ್ತಾರೆ ಅಂತ ಗೊತ್ತಿತ್ತು, ಮುಖ ನೋಡಿ ಜ್ಯೋತಿಷ್ಯ ಹೇಳ್ತಾರೆ ಅಂತಾನೂ ಗೊತ್ತಿತ್ತು. ಫಾರ್ ದ ಫಸ್ಟ್ ಟೈಮ್ ಕೈ ಮುಖ ಬಿಟ್ಟು ತಿಕಾ ನೋಡಿ ಜ್ಯೋತಿಷ್ಯ ಹೇಳ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಸೊ ಈ ವಿಡಿಯೋದಲ್ಲಿ ಈ ಅಂಡೆ ಆರ್ಯವರ್ಧನನ ಅಂಡು ಜ್ಯೋತಿಷ್ಯನ ನೋಡ್ಕೊಂಡು ವಿಚಾರಿಸ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಜೀವನ ಔಟ್ ಆಗ್ಬಿಡುತ್ತೆ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ಈ ಪುಂಗು ಮಾಂಸು ಒಂದ್ ವಾರದ ಹಿಂದೆ ಒಂದ್ ಎಪಿಸೋಡ್ ನಲ್ಲಿ ಅಂಡಿನ ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳುವಾಗ ಈ ತರ ನಾಚ್ಕೊಂತಾ ಇದ್ದ. ನಿಮ್ಮ ಬ್ಯಾಕ್ ಇದೆಯಲ್ಲ, ಅದನ್ನ ಕನ್ನಡದಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಅಂದ್ರೆ ನಿಮ್ಮ ಬಹಳ ವಿಶೇಷವಾಗಿ ಅದನ್ನ ಹೇಗಳಂತ ಗೊತ್ತಿಲ್ಲ 100%. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ. ನನಗೆ ಆ ಪದ ಗೊತ್ತು, ಒಪ್ಪನಾಗ ಹೇಳಕ್ಕಾಗಲ್ಲ. ಆ ಪದನ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ನುಲಿತಾ ಇದ್ದ. ಅದೇ ಒಂದು ಸಲ ಮಾತಾಡಿ ರೂಢಿ ಆಗ್ತಿದ್ದಂಗೆ ಮೊನ್ನೆ ಇನ್ನೊಂದ್ ಎಪಿಸೋಡ್ ನಲ್ಲಿ ಲೇಡಿ ಆಂಕರ್ ಮುಂದೆ ಯಾವ ತರ ಮಾತಾಡ್ತಾ ಕೂತಿದ್ದಾನ ನೋಡಿ. ಮಾತೆತ್ತ ಹುಡುಗಿ ತಿಗಿ ಹೊಡಿತಲೇ ಇರೋರು. ತಿಗದ ಬಗ್ಗೆ ಮಾತಾಡಿದ್ರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದ. ಅದೇನು ಮಾತು ಅಬ್ಬಾ, ಏನ್ ಆಗೋಯ್ತು ಸರ್. ಇದ್ರ ಬಗ್ಗೆನೇ ಯಾಕೆ ಮಾತಾಡ್ತಾರೆ? ಈ ಸಬ್ಜೆಕ್ಟ್ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಸಬ್ಜೆಕ್ಟ್ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈ ಸಬ್ಜೆಕ್ಟ್ ಪಿತಾಮಹ ಈ ಅಂಡೆ ಆರ್ಯವರ್ಧನ್ ಅವರೇ ಅಲ್ವೇ, ಅದಕ್ಕೆ ನಮಸ್ಕಾರ. ಇದ್ರ ಬಗ್ಗೆನೇ ಯಾಕೆ ಮಾತಾಡ್ತಾರೆ? ಈ ಸಬ್ಜೆಕ್ಟ್ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಣ್ಣ ಲೋಕಲ್ ಅಲ್ಲ, ಇಂಟರ್ನ್ಯಾಷನಲ್. ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ ನಮ್ಮ ಅಂಡೆ ಆರ್ಯವರ್ಧನ್ ಅವರು ಅಮೆರಿಕಾದ ಚಿಕಾಗೋ ಯೂನಿವರ್ಸಿಟಿ ಪಕ್ಕದಲ್ಲೇ ಇರೋ ಚಿಕಾಗೋ ಯೂನಿವರ್ಸಿಟಿನಲ್ಲಿ ಅಂಡುಗಳ ಮೇಲೆ PhD ಮಾಡ್ಕೊಂಡ್ ಬಂದಿದ್ದಾರೆ. ವಂಡರ್ಫುಲ್ ಬಿಡ್ರಿ. ನೋಡಿ, ರಜನಿಕಾಂತ್ ಅವರಿಗೆ ಅಂಡಿಲ್ಲ, ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶರು. ಏನಕ್ಕೆ ಅಂದ್ರೆ ಎಷ್ಟು ಹಣ್ಣು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಯಾರಿಗೆಲ್ಲ ತುಂಬಾ ಪ್ರಾಬ್ಲಮ್ ಇರುತ್ತೋ ಅದು ಖಂಡಿತ ಅಲ್ಲ ಕೂಡ. ಈ ವಯ್ಯ ಆಸ್ಟ್ರಾಲಜಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಈ ವಯ್ಯನ್ ಪ್ರಕಾರ ಅಂಡು ಸಣ್ಣಕ್ಕಿದ್ರೆ ಅವರಿಗೆ ಅದೃಷ್ಟ ಜಾಸ್ತಿ ಅಂತೆ, ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತಾರಂತೆ. ಅದೇ ಅಂಡು ದಪ್ಪ ಇದ್ರೆ ಸಮಸ್ಯೆ ಜಾಸ್ತಿ ಇರುತ್ತಂತೆ. ಸೊ ಟೋಟಲ್ ಆಗಿ ಜನಗಳಿಗೆ ತಿಕಾ ಕೊಬ್ಬಿರ್ಬಾರ್ದು ಅಂತ ಹೇಳ್ತಾವ್ರೆ ನಮ್ಮ ತಿಕಲ ಕಲಾವಲ್ಲಭ ಆರ್ಯವರ್ಧನ್ ಅವರು. ಕನ್ನಡದಲ್ಲೂ ಕೂಡ ನೀವು ನೋಡಿ, ಬಹಳ ವಿಶೇಷವಾಗಿ ತುಂಬಾ ಜನಕ್ಕೆ ಇಲ್ಲ, ಆದ್ರೆ ಅದು ವೆರಿ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಬಹಳ ದೊಡ್ಡ ವೈಬ್ರೇಷನ್ ಅಂತೆ. ಅಂಡಲ್ಲಿ ಅಂತ ದಣ ವೈಬ್ರೇಷನ್. ಮೊಬೈಲ್ ನ ವೈಬ್ರೇಷನ್ ಮೋಡ್ಗೆ ಹಾಕಿ ಪ್ಯಾಂಟ್ ಹಿಂದ್ಗಡೆ ಜೇಬ್ನಲ್ಲಿ ಇಟ್ಕೊಂಡ್ರೆ ಒಂದ್ ಪಕ್ಷ ಅಂಡು ವೈಬ್ರೇಟ್ ಆಗ್ಬೋದು. ಅದನ್ ಬಿಟ್ಟು ಅಂಡು ಸಣ್ಣ ಇದ್ರೆ ಅದ್ ಹೆಂಗಣ ವೈಬ್ರೇಷನ್ ಆಯ್ತದೆ. ಬಹಳ ದೊಡ್ಡ ವೈಬ್ರೇಷನ್. ರಜನಿಕಾಂತ್ ನೀವು ನೋಡಿದ್ರೆ ಏನು ಇಲ್ಲ ಕೇಳ 100%. ಈ ವಯ್ಯ ಯಾವ್ದೋ ಒಂದಷ್ಟು ಜನ ಸೆಲೆಬ್ರಿಟಿಗಳ ಹೆಸರು ಹೇಳ್ಬಿಟ್ಟು ಅವರಿಗೆ ಅಂಡು ಸಣ್ಣ ಇದ್ದಿದ್ಕೆ ಅವರು ಅಷ್ಟು ಶ್ರೀಮಂತರು ಅಂತ ಅವನೇ. ಅಮಿತಾಬ್ ಬಚ್ಚನ್ಗಿಲ್ಲ, ರಾಜೇಶ್ ಖನ್ನಾಗಿಲ್ಲ, ಎಷ್ಟು ಆಳಿದ್ರು 100%. ಕನ್ನಡದಲ್ಲೂ ಕೂಡ ನೀವು ನೋಡಿ, ಬಹಳ ವಿಶೇಷವಾಗಿ ತುಂಬಾ ಜನಕ್ಕೆ ಇಲ್ಲ, ಆದ್ರೆ ಅದು ವೆರಿ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಈ ಪುಂಗು ಮಾಂಸೋ ಬಿಯಾನ್ಸೆ, ರಿಹಾನಾ, ಜೆನಿಫರ್, ಕಿಮ್ ಕರ್ದಾಶಿಯನ್ ಇವರನ್ನೆಲ್ಲ ನೋಡಿಲ್ಲ ನಂಗದೆ. ಅವರಿಗೆಲ್ಲ ಹಿಪ್ ಸೈಜು ಜಾಸ್ತಿನೇ ಇದೆಯಪ್ಪ. ಅವರೆಲ್ಲ ಬಾಲಿವುಡ್ ಆಕ್ಟರ್ಸ್ ಗಳಿಗಿಂತ 3 ಪಟ್ಟು 4 ಪಟ್ಟು 10 ಪಟ್ಟು ಶ್ರೀಮಂತರು. ಸೊ ಈ ವಯ್ಯನ್ ಆಸ್ಟ್ರಾಲಜಿ ತಪ್ಪಾಯ್ತಲ್ವೇ? ಆಯ್ತಪ್ಪ, ಅವರೆಲ್ಲ ಫಾರಿನರ್ಸ್ ಅಥವಾ ಅವರೆಲ್ಲ ಲೇಡೀಸು. ಸೊ ಅವ್ರನ್ನ ಬಿಟ್ಬಿಡೋಣ, ನಮ್ ಇಂಡಿಯಾದವ್ರ ಬಗ್ಗೆನೇ ಮಾತಾಡೋಣ. ನಮ್ಮ ಅಂಬಾನಿ ಫ್ಯಾಮಿಲಿಲಿ ಎಲ್ರಿಗೂ ಇಂಡಿಯಾದ ನಂಬರ್ 1 ಶ್ರೀಮಂತರಾಗಿಲ್ವಾ? ಇದು ಒಂಥರ ಲಾ ಪಾಯಿಂಟ್. ಇನ್ನು ನೆಕ್ಸ್ಟ್ ಅದಾನಿ ಫ್ಯಾಮಿಲಿ, ಅವರಿಗೂ ಅಂಡು ದಪ್ಪನಾಗೆ ಇದೆಯಪ್ಪ. ಅವರು ಇಂಡಿಯಾದ ಟಾಪ್ 2nd ಶ್ರೀಮಂತರು. ಹೌದಲ್ವಾ? ಬ್ಯಾಡಪ್ಪ, ನಮ್ ಗಡ್ಕರಿ ಅವ್ರ ಮಕ್ಕಳು, ಅಮಿತ್ ಶಾ ಅವ್ರ ಮಕ್ಕಳು, ಅವರಿಗೆಲ್ಲ ಅಂಡು ಜೋರಾಗೆ ಇದೆಯಪ್ಪ. ಅವರೆಲ್ಲ ವರ್ಷಕ್ಕೆ 1000 ಕೋಟಿ ಹಣ ಸಂಪಾದನೆ ಮಾಡ್ಕೊಂಡು ಜಮ್ ಅಂತ ಇದಾರಲ್ಲ. ಈ ವಯ್ಯನ್ ಪ್ರಕಾರ ಅಂಡು ದಪ್ಪ ಇರೋ ಅವರೆಲ್ಲ ಸಮಸ್ಯೆಯಲ್ಲಿ ಸಿಗಾಕೋಬೇಕಿತ್ತಲ್ವೇ? ಅವರೆಲ್ಲ ಶ್ರೀಮಂತರಾಗ್ಲೇಬಾರ್ದಿತ್ತಲ್ವೇ? ಏನು ಉತ್ತರ ಕೊಡ್ತೀಯ ಇದಕ್ಕೆ?
ಹೇಳು ಒಂಚೂರು. ಅದೇ ಥರ ತುಂಬ ಜನ ಹೀರೋಗಳಿಗೆ ಪ್ಯಾಂಟೇ ನಿಲ್ಲಲ್ಲ 100%. ಹೌದು, ಆ ಗಿಲ್ಲಿಗೆ ಸೊಂಟನೇ ನಿಲ್ಲಕ್ಕಲ್ಲ ಅಂತಾರೆ, ಆದರೆ ಅವನೇ ಕಪ್ ಗೆದ್ಕೊ ಬಂದ 100%. ವಿಧಿ ಲಿಖಿತ ನೋಡಿ, ಗಿಲ್ಲಿ ಅಂಡು ಸಣ್ಣ ಇರೋದಕ್ಕೆ ಅವ್ನ್ ಕಪ್ ಗೆದ್ಬಿಟ್ನಂತೆ. ಏನ್ ಬೊಗಳ್ತಾ ಇದೆಯಲ್ಲ? ಏನೇನ್ ಮಾತಾಡ್ತಾನೋ ಈ ಗುರೂಜಿ. ಅವ್ನ್ ಸಿಂಪ್ಲಿಸಿಟಿ, ಅವ್ನ್ ಎಫರ್ಟ್ ಯಾವುದು ಮುಖ್ಯ ಆಗ್ಲಿಲ್ಲ. ಅವ್ನ್ ಅಂಡು ಸಣ್ಣ ಇದ್ದಿದ್ದಷ್ಟೇ ಮುಖ್ಯ. ಅದ್ ಹೆಂಗ್ ಸರ್? ಈಗ ಈ ವಯ್ಯನ್ ಲಾಜಿಕ್ ಅಲ್ಲೇ ಮಾತಾಡೋದಾದ್ರೆ ಮಾಳು ನಿಪ್ನಾಳ್ ಅಂಡು ಗಿಲ್ಲಿಗಿಂತ ಸಣ್ಣಕ್ಕಿತ್ತಪ್ಪ. ಹಂಗಿದ್ಮೇಲೆ ಮಾಳುನೇ ಗೆಲ್ಬೇಕಿತ್ತಲ್ವ? ಅವನ ಕಪ್ ಗೆಲ್ಬೇಕಿತ್ತ. ಈಗ ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಕಿಮ್ ಜಾಂಗ್ ಉನ್ಗೆ ಅಂಡು ಅಂಡೆ ಗಾತ್ರ ಇಲ್ವಾ? ಅವನು ಇಡೀ ನಾರ್ತ್ ಕೊರಿಯಾನೇ ಆಳ್ತಿಲ್ವಾ? ಅವ್ನ ನೆಟ್ವರ್ತ್ 45,000 ಕೋಟಿ ಅಂತಾರೆ. ಅಂಡದಪ್ಪ ಇರೋ ಅವನು ಅದ್ ಹೆಂಗ್ ಸುಪ್ರೀಂ ಲೀಡರ್ ಆಗೋದ? ಗುಡ್ ಕ್ವಶನ್. ಇಂಟೆಲಿಜೆನ್ಸ್ ಅದೀವೋ? ಈ ಅಂಡೆ ಮಾಂಸ್ನ ನಾರ್ತ್ ಕೊರಿಯಾಕ್ ಪಾರ್ಸೆಲ್ ಮಾಡ್ಬಿಡ್ಬೇಕು. ಅಲ್ಲೇನಾದ್ರೂ ಇವನು ಹೋಗಿ ಇದೇ ತರ ಅಂಡು ದಪ್ಪ ಇದ್ರೆ ಕೆಟ್ಟದು ಪ್ರಾಬ್ಲಮ್ ಅಂತ ಹೇಳಿ ಕಿಮ್ ಜಾಂಗ್ ಉನ್ ಅಂಡೆ ಆರ್ಯವರ್ಧನ್ ಕುಂಡೆಗೆ ಖಾರ ಪುಡಿ ಹಾಕಿ ಬೆಂಡೆತ್ ಬಿಡ್ತಾನೆ. ಇದು ಡೈಲಾಗ್ನ ಜಾಹ್ನವಿ ಹೊಡಿತಾರೆ 100%. ನಾನು ನೋಡಿದ್ನ ಪ್ರೋಗ್ರಾಮ್ನ. ಅವನಿಗೆ ತಿಗನೇ ನಿಲ್ಲಲ್ಲ ಅಂದ್ಬಿಡ್ತಾರೆ 100%, ಭಾಳ ವಿಶೇಷವಾಗಿ. ಆದರೂ ಕೂಡ ಕಪ್ಪನ್ನ ಗೆದ್ಕ ಬರ್ತಾರೆ. ಅಣ್ಣ, ಜಾನ್ವಿ ಏನಾದ್ರೂ ನೀನ್ ವಿಡಿಯೋ ನೋಡ್ಬಿಟ್ರೆ ನೀನ್ ಎದೆ ಮೇಲೆ ತೆನೆ ಎತ್ತಾಕಿ ನೀನ್ ಕೊನೆ ಕಾಣಿಸ್ಬಿಡ್ತಾಳ್ ಕಣಣ್ಣ. ಜಾನ್ವಿ ಹೇಳಿದ್ದು ಅವನಿಗೆ ಸೊಂಟ ನಿಲ್ಲಲ್ಲ ಅಂತ, ತಿಕಾ ನಿಲ್ಲಲ್ಲ ಅಂತ ಹೇಳಿಲ್ಲ. ಸೊಂಟ ಬೇರೆ, ತಿಕಾ ಬೇರೆ. ಅದು ಬೇರೆ, ಇದು ಬೇರೆ, ಎಲ್ಲ ಸಪರೇಟ್. ಭಾಳ ವಿಶೇಷವಾಗಿ ಲಾಸ್ಟ್ ಅಸ್ತ್ರವನ್ನ ಇದನ್ನ ಯೂಸ್ ಮಾಡ್ತಾರೆ. ಗೊತ್ತಿಲ್ಲ, ಈ ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪುಂಗು ಮಾಂಸ್ ಆಸ್ಟ್ರಾಲಜಿ ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ಮಾತ್ರ ಇದ್ರ ಬಗ್ಗೆ ಗೊತ್ತಿರುತ್ತೆ ಅಂತೆ. ಮೋಸ್ಟ್ಲಿ ಪುಂಗು ಮಾಂಸು ಅವ್ರ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಪ್ರಾಕ್ಟಿಕಲ್ ಆಗಿ ತನ್ನ ಅಂಡು ತೋರಿಸಿ ಅಂಡರ್ಸ್ಟ್ಯಾಂಡ್ ಮಾಡಿಸಿರ್ಬೇಕು ಅನ್ಸುತ್ತೆ. ಕಣ್ಣು ಕೆಳಗಡೆ ಆಯ್ಸಿದ್ರೆ 2 ಕರಿ ಬಂಡೆ ಕರಿ ಬಂಡೆ. ಈ ವಯ್ಯ ಅಂಡಿನ ಗಾತ್ರದ ಮೇಲೆ ಭವಿಷ್ಯ ಅಡಗಿದೆ ಅಂದ. ಓಕೆ, ಇನ್ನೂ ಮುಂದುವರೆದು ಅಂಡು ಬಗ್ಗೆ ಏನೋ ಟಿಪ್ಸ್ ಕೊಡ್ತಾವನೆ ನೋಡಿ. ನಿಮಗೆಲ್ಲ ಫೈನಾನ್ಸ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇದೆ. ನಿಮ್ಮ ತಿಗನ ನೀವೇ ಸುಮ್ಮನೆ ಯಾವಾಗಲೂ ಹಿಂಗೆ ಸರಿಸ್ಕೋಬೇಕು ಅಂತ ಹೇಳ್ತಾರೆ, ಹಿಂಗೆ ಒರೆಸ್ಬೇಕು ಅಂತ ಹೇಳುತ್ತೆ 100%. ಅಲ್ಲೆಲ್ಲೆಲ್ಲೆ 100% ಅಂಡೆ ಮಾಂಸು ಅಂಡು ಒರೆಸ್ಕೊಂಡ್ರೆ ಉಜ್ಕೊಂಡ್ರೆ ಅದ್ ಹೆಂಗಯ್ಯ ಅದೃಷ್ಟ ಬರ್ತದೆ? ನೀನೇನಾದ್ರೂ ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಿದ್ಯಾ? ಹೆಂಗೆ? ಇದನ್ನ ನಾನು ಮಾಡಿದ್ದೀನಿ, ಒಪ್ಪನಾಗಿ ಹೇಳ್ತಿದ್ದೀನಿ. ನಾನು ಬೇರೆ ಅದನ್ನು ಮಾಡ್ಬಿಟ್ಟಾಗಿದ್ದಾನೆ. ಬರ್ತಂತೆಲ್ಲ 100% ವೆರಿ ಸಕ್ಸಸ್. ಅಲ್ಲ, ಈ ವಯ್ಯನ್ಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಅಂತ? ಬೇರೆಯವ್ರು ಅಂಡು ಉಜ್ಜಿದೀನಿ, ಸೌರಿದೀನಿ, ಅವ್ರಿಗೆ ಒಳ್ಳೇದಾಗಿದೆ, ದುಡ್ಡು ಬಂದಿದೆ ಅಂತ ಅವನಲ್ಲ. ಇವನ್ ಹತ್ರ ಜ್ಯೋತಿಷ್ಯ ಕಲಿಯಕ್ ಹೋಗೋರು ಸ್ವಲ್ಪ ಹುಷಾರಾಗಿರಪ್ಪ. ಜ್ಯೋತಿಷ್ಯದ ಹೆಸರಲ್ಲಿ ಎಲ್ಲೆಲ್ಲೋ ಕೈ ಬಿಟ್ರು ಬಿಟ್ಬಿಡ್ತಾನೆ. ತುಂಬಾ ಸರ್ಫ್ ಮಾಡಬೇಡಿ, ಬೇರೆ ವೆಬ್ಸೈಟ್ ಹೋಗುತ್ತೆ. ತುಂಬ ಸಾಧಕರು, ತುಂಬ ದೊಡ್ಡ ವ್ಯಕ್ತಿಗಳು, ಸಾಧನೆ ಮಾಡೋರು, ಅಂದರೆ ಸಾಧಕರು ಅಂದರೆ ದೊಡ್ಡ ಗುರುಗಳೆಲ್ಲ ಅವ್ರ ಅಮ್ಮಮ್ಮ ಚೇರಲ್ಲಿ ಕೂತಿರ್ತಾರೆ, ಅವ್ರಿಗೆ ಎದ್ದೇಳಕ್ಕಾಗಲ್ಲ. ಒಂದು ಮಗಳು ಬತ್ತಾಳೋ, ಅವ್ರಿಗೆಲ್ಲ ಮಕ್ಕಳು ಥರನೇ ಇರ್ತಾರೆ. ನಾನು ಹೋಗ್ತೀನೋ ಇಲ್ಲ ನಮ್ಮ ಆ್ಯಂಕರ್ ಹೋಗ್ತಾರೆ, ಅವ್ರು ಹೋಗಿದ ತಕ್ಷಣ ಏನು ಮಾಡ್ತಾರೆ, ಹಿಂದೆ ಕೂತ್ಕೊಂಡಿದ ತಕ್ಷಣ ಏನಮ್ಮ ಚೆನ್ನಾಗಿದ್ದೀನಮ್ಮ ಅಂತ ಹಿಂದನ್ನೇ ಹೋಗ್ತಾರೆ. ಗೊತ್ತಿದ್ದಲ್ಲ ಆ ಕೆಲಸ ತನ್ನಂತಾನೆ ಆಗತ್ತೆ. ಅಲ್ಲ, ಅದ್ ಯಾವ ಗುರುಗಳು ಸಾಧಕರು ಹೋದವ್ರಿಗೆಲ್ಲ ಅಂಡು ಸಾವ್ತಾರೆ? ನೀವೇ ಹೇಳ್ರಪ್ಪ. ನಾನಂತೂ ಯಾವ ಗುರುಗಳು ಈ ರೀತಿ ಮಾಡೋದನ್ನ ನೋಡಿಲ್ಲ. ಅದ್ರಲ್ಲೂ ಹೆಣ್ಣು ಮಕ್ಳು ಹೋದ್ರು ಹಂಗೆ ಮಾಡ್ತಾರಂತೆ. ಸುಮ್ನೆ ಕೈ ಟಚ್ ಮಾಡಿದ್ರೆ ಅತ್ಯಾಚಾರದ ಕೇಸ್ ಹಾಕೋ ಈ ಕಾಲದಲ್ಲಿ ಗುರುಗಳ ಸ್ಥಾನದಲ್ಲಿ ಇರೋರು ಅಂಡುಜ್ತಾರೆ, ಹಿಂದೆ ಸೌರ್ತಾರೆ ಅಂತಾನಲ್ಲ ಈ ವಯ್ಯ. ಅದನ್ನ ಯಾರು ತಪ್ಪತ್ ಕಾಣಕ್ಕಲ್ಲ, ಯಾಕಂದ್ರೆ ಗುರುಗಳು ಮಾಡ್ತಾರೆ. ಅದು ಗುರುಗಳಿಗೂ ಗೊತ್ತಿರಕ್ಕಲ್ಲ. ಅದು ವೆರಿ ಸಕ್ಸಸ್ ರೀಚ್ ಆಗುತ್ತೆ. ನಿಮ್ಮ ಲಕ್ ಅನ್ನೋದು ಎನರ್ಜಿ ಜಂಪ್ ಆಗುತ್ತೆ 100%. ಸ್ವಾಮಿಗಳಾದವರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಅದೇ ಕಾಮಿಗಳಾದವರು ಬೇರೆಲ್ಲೆಲ್ಲೋ ಕೈ ಆಡಿಸ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಈ ವಯ್ಯ ಹೇಳ್ತಿರೋದು ಹೆಂಗಿದೆ ಅಂದ್ರೆ, ನಿಮ್ಗೆ ಅದೃಷ್ಟ ಬೇಕು ಅಂದ್ರೆ ಹೋಗಿ ಅಂತವ್ರ ಕೈಲಿ ಅಂಡು ಮುಟ್ಟಿಸ್ಕೊಳ್ಳಿ, ಸೌರ್ಸ್ಕೊಳ್ಳಿ ಅಂದಂಗಿದೆ. ಇವನೆಲ್ಲ ಹತ್ರ ಏನೋ ಮಾಡ್ಬಿಟ್ರೆ ಅಷ್ಟೇ ಜೈಲ್ ಕೇಸ್ ಆಗ್ಬಿಟ್ಟು ಹೋಗ್ಬೇಕು ಒಳಗಡೆಗೆ. ದುಚ್ಚಿರೋ, ನಿಮ್ಮ ಮಕ್ಕಳದ್ದು ಹುಚ್ಚಿರೋ, ನಿಮ್ಮದು ನೀವು ಮುಚ್ಕೈತಿರೋ, ನಿಮ್ಗೆ ದುಡ್ಡು ಬರುತ್ತೆ 100%. 5 ನಿಮಿಷದಿಂದ 10 ನಿಮಿಷ ಅದನ್ನು ಎಕ್ಸರ್ಸೈಸ್ ಥರ ನೀವು ಮಾಡಿ ನೋಡಿ. ನೀವು ಕೋಟ್ಯಾಧೀಶ್ವರ ಆಗಿಲ್ಲ ಅಂತ ಕೇಳಿ ನಿಮ್ಮ ಫ್ಯಾಮಿಲಿಲಿ ನೀವು ಚೆನ್ನಾಗಿ ಆಗ್ತೀರ. ಈ ಪುಂಗು ಮಾಂಸ್ ಹೇಳ್ತಾನೆ, ಯಾರ ಕೈಲಾದ್ರೂ ಅಂಡು ಸವರ್ಸ್ಕೊಳ್ಳಿ, ಯಾರು ಸಿಕ್ಕಿಲ್ಲ ಅಂದ್ರೆ ಗಂಡ ಹೆಂಡತಿನೇ ಒಬ್ರಿಗೊಬ್ರು ಸವರ್ಕೊಳ್ಳಿ, ಆಗ ಕೋಟಿಪತಿ ಆಗ್ತೀರಾ ಅಂತ. ಏನ್ ಇವ ಏನ್ ಲಾಜಿಕ್ ಅಂತೀನಿ. ಅಂಡು ಸವರಿ ಕೋಟಿಪತಿಗಳಾಗೋ ತರ ಇದ್ದಿದ್ರೆ ಮಸಾಜ್ ಪಾರ್ಲರ್ ನಲ್ಲಿ ಕೆಲಸ ಮಾಡೋರೆಲ್ಲ ದಿನಕ್ಕೆ 10 ಜನರಿಗೆ ಅಂಡು ಉಚ್ತಾರಪ್ಪ. ಅವರೆಲ್ಲ ಯಾಕೆ ಕೋಟಿಪತಿಗಳಾಗದೆ ಅಲ್ಲೇ ಕೆಲಸ ಮಾಡ್ತಿದ್ದಾರೆ? ಈ ವಯ್ಯ ಉಜ್ಜುದ್ರೆ ಅದೃಷ್ಟ ಕುಲಾಯಿಸಕ್ಕೆ ಅಂಡುನೇನ್ ಅಲ್ಲಾವುದ್ದೀನ್ ಲ್ಯಾಂಪು ಅನ್ಕೊಂಡವನ ಅಂತ. ಒಬ್ಬೊಬ್ರು ಹೇಳ್ಬೋದು, ಈ ನನ್ನ ಮಗ ಏನೇನೋ ಹೇಳ್ತಾನೆ, ಲೂಸ್ ಆಗ್ಬಿಟ್ಟಾನೆ, ನನ್ನ ಮಗ ಮೆಂಟ್ಲಾಗ್ಬಿಟ್ಟವನೆ, ಏನೇನೋ ಹೇಳ್ತಾನೆ, ಇದೇನು ನೋಡ್ತಿದ್ದೆ, ಇದೇನು ಹಿಂಗೆ ಹೇಳ್ತಾವನೆ, ಬೇರೆ ಬೇರೆ ದೇವಸ್ಥಾನ ದೇವರು ದಿಂಡ್ರು ಅಂತ ಹೇಳೋದು ಬಿಟ್ಬಿಟ್ಟು ಹಿಂಗೆಲ್ಲ
ಇರ್ತಾರೆ, 100ಕ್ಕೆ 100 ಇರ್ತಾರೆ. ನಾನೇ ಇದೀನಿ ಕಣಣ್ಣ, ನಿನ್ಗೆ ಬರೀ ಹುಚ್ಚಿಡ್ದಿಲ್ಲ, ಹುಚ್ಚು ಬೆಪ್ಪು ಮೊಲಾಗ್ರ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ. ನೀನು ಜ್ಯೋತಿಷ್ಯ ಅಲ್ಲ, ಜ್ಯೋತಿಷ್ಯದಲ್ಲಿ ಜ್ಯೋತಿ ತೆಗೆದು ಶ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರೆ ತುಂಬಾ ಒಳ್ಳೇದು. ನಿನ್ನ ಭಾಷೆಗೆ, ನಿನ್ನ ನಡತೆಗೆ ಅದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಒಂದು ಹೇಳ್ತೀನಿ ಕೇಳ್ರಿ, ಈ ಪ್ರಪಂಚದಲ್ಲಿ ಒಂದು ಗಂಡು ಒಂದು ಹೆಣ್ಣು ಅನ್ನೋದನ್ನ ದೇವ್ರ ಕೈಲೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಋಷಿಗಳು ಕಂಟ್ರೋಲ್. ಅದೊಂದು ಲವ್. ಸೆಕ್ಸ್ ಅನ್ನೋದು ಬೇರೆ, ಸೆಕ್ಸ್ ಜಗತ್ತಿನಲ್ಲಿ ಅದು ಬೇರೆ. ಸೆಕ್ಸ್ ಅನ್ನೋದು ಹೆಂಗ್ ಗೊತ್ತಾ, ಈ ರೋಡಲ್ಲಿ ಮಾಡ್ತಾರೆ ನೋಡಿ, ಅದು ಸೆಕ್ಸ್ಗಳು, ಅದು ವಿಚಿತ್ರ. ಅಂದ್ರೆ ನೋಡಿದ್ರಲ್ಲ, ಹೆಣ್ಣು ಮಕ್ಕಳನ್ನ ಮುಂದೆ ಕೂರಿಸ್ಕೊಂಡು ವಯ್ಯ ಮಾತಾಡೋ ಮಾತುಗಳಿವು, ಡಿಸ್ಕಸ್ ಮಾಡೋ ಟಾಪಿಕ್ ಗಳಿವು. ಅದು ಒಂದು ಲೈವ್ ಕಾರ್ಯಕ್ರಮದಲ್ಲಿ ಇಷ್ಟು ಸರಾಸಟ್ಟಾಗಿ ಈ ವಯ್ಯ ಈ ತರ ಹೊಲ್ಸ್ ಮಾತಾಡ್ತಾನೆ ಅಂದ್ರೆ ಇನ್ನು 4 ಗೋಡೆ ಮಧ್ಯೆ ಇವನು ಏನೇನ್ ಮಾತಾಡಲ್ಲ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ, ನನ್ ತಿಗ ಆಗಿರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಏನ್ ಬಗಳ್ತಾ ಇದೀಯೋ ಶನಿ ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರ್ದು ಬಿಟ್ರೆ ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಶಿವ 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 ಕೇಳಲಾರನು. ಯಾವಾಗ್ಲೂ ಅಷ್ಟೇನೆ, ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು, ಹಸುಗೆ ನೀವೇನ್ ಕೈ ಮುಗಿತಿರೋ ನಿಮಗೂ ಅಷ್ಟೇ. ಈ ಅಂಡೆ ಮಾಂಸು ಎಲ್ಲಿಂದ ಎಲ್ಲಿ ಕಂಪ್ಯಾರಿಸನ್ ಮಾಡ್ತಾವ್ ನೋಡಿ. ಹಸು ಕರುವಿನ ಬ್ಯಾಕ್ ಸೈಡ್ ನ ಲಕ್ಷ್ಮಿ ಅಂತ ಪೂಜೆ ಮಾಡ್ತಾರಂತೆ, ಅದಕ್ಕೆ ಮನುಷ್ಯರ ಬ್ಯಾಕ್ ಅಲ್ಲೂ ಲಕ್ಷ್ಮಿ ನೆಲೆಸಿದಾಳಂತೆ. ಹೆಂಗಮ್ಮ ಹಿಂಗೆ? ನಮ್ಮ ಹಿಂದೂ ಧರ್ಮದಲ್ಲಿ ಹಸುವಿಗೆ ಎಲ್ಲಾ ಪ್ರಾಣಿಗಳಿಗಿಂತ ವಿಶೇಷ ಸ್ಥಾನ ಕೊಟ್ಟಿದ್ದಾರೆ, ದೇವ್ರ ಸಮಾನ ಅಂತ ನೋಡ್ತಾರೆ. ಯಾಕೇಳಿ? ಯಾಕಂದ್ರೆ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಬೈ ಪ್ರಾಡಕ್ಟ್ ಕೊಡೋದು ಹಸುನೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಗಣಿ, ಬೆರಣಿ, ಬೂದಿ, ಗಂಜಲ ಒಂದ ಎರಡ, ಅಡುಗೆಯಿಂದ ಹಿಡಿದು ಪೂಜೆ ತನಕ, ಹುಟ್ಟೋ ಮಕ್ಕಳಿಂದ ಹಿಡಿದು ಸಾಯೋ ಹಿರಿಕ್ರ ತನಕ ಹಸುವಿನ ಉತ್ಪನ್ನನ ಬಳಕೆ ಮಾಡ್ತೀವಿ. ಹಂಗಾಗಿನೇ ಹಸುವಿಗೆ ದೇವರ ಸ್ಥಾನ, ತಾಯಿ ಸ್ಥಾನ ಕೊಟ್ಟಿರೋದು. ಅದ್ರಲ್ಲೂ ಅತಿ ಮುಖ್ಯವಾಗಿ ಹಸುವಿನ ಹಿಂಬದಿಗೆ ಲಕ್ಷ್ಮಿನ ಯಾಕೆ ಹೋಲಿಕೆ ಮಾಡ್ತಾರೆ ಹೇಳಿ? ಒಂದೇ ಒಂದು ದೇಸಿ ಹಸು ಇದ್ರೆ 10 ಎಕರೆ ಭೂಮಿನ ಫಲವತ್ತಾಗಿ ಇಟ್ಕೊಬಹುದು. ನಮ್ಮ ಹಿರಿಕರು ಹಸುವಿನ ಸಗಣಿ ಗಂಜಲದಿಂದ ಜೀವಾಮೃತನ ತಯಾರಿ ಮಾಡಿ ಸಾವಯವ ಕೃಷಿ ಮಾಡ್ತಿದ್ರು. ಭೂಮಿ ಫಲವತ್ತಾಗಿರ್ತಿತ್ತು, ಬೆಳೆ ಸಮೃದ್ಧಿಯಾಗಿ ಬೆಳಿತಿತ್ತು. ಸೊ ನಮ್ಮ ಪೂರ್ವಿಕರು ಆ ಗಂಜಲ ಸಗಣಿ ಕೊಡೋ ಹಸುವಿನ ಹಿಂಬದಿನ ಲಕ್ಷ್ಮಿ ಸಂಕೇತ ಅನ್ನೋರು. ಆದ್ರೆ ಈವಯ್ಯ ಒಳ್ಳೆ ಮೆಂಟಲ್ ತರ ನಿಮ್ಮಂಡಲ್ಲೂ ಲಕ್ಷ್ಮಿ ಇದ್ದಾಳೆ ಅಂತ ಹೇಳಿ ನಮ್ಮ ದೇವರಿಗೆ ಅಪಮಾನ ಮಾಡ್ತಿದ್ದಾನಲ್ಲ. ನಿಮ್ಗೆಲ್ಲ ನೆನ್ಪಿರ್ಬೇಕು, ಒಂದು ಫ್ಯಾಷನ್ ಶೋ ನಲ್ಲಿ ಬಿಕಿನಿ ಮೇಲೆ ನಮ್ಮ ಲಕ್ಷ್ಮಿ ದೇವ್ರ ಫೋಟೋ ಹಾಕಿದ್ದಾಗ ನಮ್ ಜನ ಪ್ರೊಟೆಸ್ಟ್ ಮಾಡಿದ್ರು, ಅವ್ರ ಮೇಲೆ ಕೇಸ್ ಹಾಕಿದ್ರು, ಕ್ಷಮೆ ಕೇಳಿಸಿದ್ರು. ಆದ್ರೆ ಇಲ್ಲಿ ಇವಯ್ಯ ಎಲ್ಲಾ ಬಿಟ್ಟು ಆ ಜಾಗದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿ ನಮ್ಮ ದೇವರಿಗೆ ಅಪಮಾನ ಮಾಡ್ತಿದ್ದಾನಲ್ಲ. ಸಂಘಟನೆಗಳಿಗೆ ಈ ವಿಡಿಯೋ ಕಾಣಿಸಿಲ್ವಾ ಅಥವಾ ಕಂಡು ಕಾಣ್ದಂಗ್ ಸುಮ್ನೆ ಇದಾರ ಗೊತ್ತಾಗ್ತಾ ಇಲ್ಲಪ್ಪ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ, ನನ್ ತಿಗ ಆಗಿರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ದೇವ್ರು ಎಲ್ರಿಗೂ ಬ್ರೈನ್ ನ ತಲೆಲಿಟ್ರೆ ಈ ವಯ್ಯನ್ಗೆ ಅಂಡಲೇ ಇಕ್ಕಿರ್ಬೇಕು. ಅದಕ್ಕೆ ಈ ತರ ಅಂಡ್ ಬಗ್ಗೆ ಏನೇನೋ ಮಾತಾಡ್ತಾವನೆ. ಈ ವಿಡಿಯೋಗೆ ಇಷ್ಟು ಸಾಕು. ಮುಂದಿನ ವಿಡಿಯೋಲಿ ಈ ಅಂಡೆ ಮಾಂಸ್ನ ಇನ್ನೂ ಡೀಪ್ ಆಗಿ ರೋಸ್ಟ್ ಮಾಡೋಣ, ಇವನ ಟಕ್ಕ ಬಿಕ್ಕಿ ಆಟಗಳನ್ನ ಬಯಲು ಮಾಡೋಣ. ಅಲ್ಲಿ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನೇನ್ ಮಾತಾಡ್ತಾನೋ ಈ ಆರ್ಯವರ್ಧನ್ ಗುರೂಜಿ, ತಲೆನೇ ತಿಂತಾನೆ ಗುರು.